ಬೆಳಿಗ್ಗೆ ಎದ್ದ ತಕ್ಷಣ ನೆನ್ಸಿಟ್ಟಿರುವಂತಹ ಬಾದಾಮಿ ತಿಂದು ರೆಡಿಯಾಗಿ ಟಕ್ ಅಂತ ಮೆಟ್ಲು ಹೇಳ್ಕೊಂಡು ಡ್ಯೂಟಿಗೆ ಹೊರಟೆ. ಹೋಗ್ಬೇಕಾದ್ರೆ ಇವತ್ತು ಟ್ರಾಫಿಕ್ ಕೂಡ ಏನು ಅಷ್ಟೊಂದಾಗಿರ್ಲಿಲ್ಲ. ನಾನು ಬೇಗ ರೀಚ್ ಆಗಬೇಕು ಅನ್ಕೊಂಡಿದ್ದೆ, ಬಟ್ ಹೋಗೋ ದಾರಿಯಲ್ಲಿ ಪೆಟ್ರೋಲ್ ಖಾಲಿ ಆಯಿತು ಅಂತ ಪೆಟ್ರೋಲ್ ಹಾಕ್ಸ್ಕೊಂಡು, ಬ್ರೆಡ್ ಕೂಡ ಖಾಲಿ ಆಗಿತ್ತು ಅಂತ ಬ್ರೆಡ್ ಅಂತ ತಗೊಂಡೆ. ಲಿಫ್ಟ್ ಕೂಡ ವರ್ಕ್ ಆಗ್ತಾ ಇರಲಿಲ್ಲ, ಹಾಗಾಗಿ ಮೆಟ್ಲು ಹತ್ಕೊಂಡು ಹೋಗ್ಬೇಕಾಯ್ತು. ಬೆಳಿಗ್ಗೆ ನನ್ನೊಬ್ಬರು ಕ್ಲೈಂಟ್ ಬೇಗನೆ ಬಂದಿದ್ರು, ಹಾಗಾಗಿ ನಾನು ಸ್ವಲ್ಪ ಬೇಗನೆ ನನ್ನ ಬ್ರೇಕ್ಫಾಸ್ಟ್ ಅನ್ನ ಮುಗಿಸ್ಕೊಂಡೆ. ಕೆಲಸ ಎಲ್ಲ ಮುಗಿದ್ಮೇಲೆ ನನ್ನ ವರ್ಕೌಟ್ ಟೈಮ್ ಆಗಿತ್ತು, ಹಾಗಾಗಿ ನಾನು ಪ್ರೀ ವರ್ಕೌಟ್ಗೆ ಕ್ರೇಟಿನ್ ಅನ್ನು ಕುಡಿದು ನನ್ನ ವರ್ಕೌಟ್ ಅನ್ನು ಸ್ಟಾರ್ಟ್ ಮಾಡಿದೆ. ಇವತ್ತು ಚೆಸ್ಟ್ ಆಗಿದ್ರಿಂದ ನಾನು ಫಸ್ಟ್ ಪುಷಪ್ಸ್ ಇಂದ ನನ್ನ ವರ್ಕೌಟ್ ನ ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ಚೆಸ್ಟ್ ಪ್ರೆಸ್ ಅನ್ನ ಮುಗಿಸಿ ಇನ್ಕ್ಲೈನ್ ಡಂಬಲ್ ಪ್ರೆಸ್ ಅನ್ನ ಸ್ಟಾರ್ಟ್ ಮಾಡಿದೆ. ಇನ್ಕ್ಲೈನ್ ಡಂಬಲ್ ಪ್ರೆಸ್ ಅಲ್ಲಂತೂ ಸಿಕ್ಕಾಪಟ್ಟೆ ಪಂಪ್ ಆಗಿಬಿಟ್ಟಿತ್ತು. ಅದಾದ ನಂತರ ಚೆಸ್ಟ್ ಫ್ಲೈ ಅನ್ನ ಸ್ಟಾರ್ಟ್ ಮಾಡಿದೆ. ಚೆಸ್ಟ್ ಫ್ಲೈ ಅಲ್ಲಂತೂ ಪಂಪ್ ಮಾತ್ರ ಅಲ್ಟಿ ಅಂತ ಹೇಳ್ಬೋದು. ಅದಾದ ನಂತರ ನಾನು ಕೇಬಲ್ ಫ್ಲೈ ಅನ್ನ ಮಾಡಿ, ನಂತರ ಸ್ಟ್ಯಾಂಡಿಂಗ್ ಇನ್ಕ್ಲೈನ್ ಕೇಬಲ್ ಫ್ಲೈ ಅನ್ನ ಮಾಡಿ ನನ್ನ ವರ್ಕೌಟ್ ಅನ್ನ ಎಂಡ್ ಮಾಡಿದೆ. ಅದಾದ್ಮೇಲೆ ಸ್ವಲ್ಪ ಪೋಸಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿದೆ. ಚೆಸ್ಟ್ ಪಂಪ್ ಕೂಡ ಸಾಕತ್ತಾಗೆ ಬಂದಿತ್ತು. ವರ್ಕೌಟ್ ಆದ್ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನ ತಿಂದು ಮನೆ ಕಡೆ ಹೊರಟೆ. ಮನೆಗೆ ಹೋಗ್ಬೇಕಾದ್ರೆ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು, ಬಟ್ ನನಗೆ ಮಳೆ ಸಿಗ್ಲಿಲ್ಲ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ನನಗೊಂದು ಮಾತು ನೆನಪಾಯ್ತು. ನಾವು ಬದುಕಿರೋದೇ 3 ದಿನ, ಆ 3 ದಿನದಲ್ಲೇ ನಮ್ಮ ಪಯಣ ಸಾಗ್ತಾ ಇರಬೇಕು. ಇದಕ್ಕೆ ಸಾಕ್ಷಿಯಾಗಿ ಒಬ್ರು ಒಂದು ಮಾತು ಹೇಳಿದ್ದಾರೆ. ಆ ಮಾತು ಏನಂತ ಹೇಳಿದ್ರೆ, ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ.